ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಇವತ್ತು ಇನ್ಶಾರ್ಟಲ್ಲಿ ಹೇಗೆ ಫೋಟೋಸ್ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ನಾವು ಪ್ಲೇಸ್ಟೋರ್ಗೆ ಹೋಗಿ ಇನ್ಶಾರ್ಟ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಇಲ್ಲಿ ಇನ್ಶಾರ್ಟ್ ಇನ್ಸ್ಟಾಲ್ ಆಗಿದೆ. ಸೊ ನಾನೀಗ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ನಮಗೆ ಎಷ್ಟು ಫೋಟೋಸ್ ಬೇಕು ಅಷ್ಟು ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 7 ಫೋಟೋಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿ ಇಲ್ಲಿ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಕೊಡಿ. ಸೊ ನಾವು ಫೋಟೋ ಡ್ಯೂರೇಷನ್ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಸೆಟ್ ಮಾಡ್ಕೋಬೋದು. ನಾನೀಗ ಇಲ್ಲಿ 2 ಸೆಕೆಂಡ್ಸ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ನನಗೆ ಒಂದು ಫೋಟೋಗೆ ಮಾತ್ರ 2 ಸೆಕೆಂಡ್ಸ್ ಬೇಕಂದರೆ ಆ ಥರ ಸೆಟ್ ಮಾಡ್ಕೋಬೇಕು. ಅಥವಾ ನಮಗೆ ಎಲ್ಲ ಫೋಟೋಸ್ಗೂ 2 ಸೆಕೆಂಡ್ಸ್ ಸಾಕು ಅಂದರೆ ಡ್ಯೂರೇಷನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಟು ಆದಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆನಾ, ಈಗ ನೋಡಿ ಎಲ್ಲ ಫೋಟೋಸು 2 ಸೆಕೆಂಡ್ಸಲ್ಲಿ ಮಾತ್ರ ಇದ್ದಾವೆ. ಇಲ್ಲಿ ತುಂಬ ಎಫೆಕ್ಟ್ಸ್ ಮತ್ತು ಅನಿಮೇಷನ್ಸ್ ಇದ್ದಾವೆ. ಸೊ ಇಲ್ಲಿ ಕ್ಯಾನ್ವಸ್ ಅಂದರೆ ನಮಗೆ ಫೋಟೋ ಯಾವ ಸೈಜಲ್ಲಿ ಇರಬೇಕು ಅಂತ. ಓಕೆನಾ, ನಾನಿಲ್ಲಿ 9:6 ಟಿಕ್ಟಾಕ್ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಇದನ್ನ ಅಪ್ಲೈ ಹಾಕೊಡೋಣ. ಅಂದರೆ ಎಲ್ಲ ಫೋಟೋಸು ಇದೇ ಸೈಜಲ್ಲಿ ಬರ್ತವೆ. ಓಕೆ, ನೆಕ್ಸ್ಟ್ ನಾವೇನಾದ್ರೂ ಈಗ ಚೇಂಜ್ ಮಾಡಬೇಕು ಫೋಟೋ, ಲೈಕ್ ಈ ಫೋಟೋನ ಫಸ್ಟ್ಗೆ ಹಾಕಬೇಕು ಅಂದರೆ ಈ ಥರ ನಾವು ಚೇಂಜಸ್ನ ಮಾಡ್ಕೋಬೋದು. ಈಗ ಇದನ್ನ ಲಾಸ್ಟ್ ಹಾಕಬೇಕಂದ್ರೆ ಈ ಥರ ಹಾಕೋಬೋದು. ಸೊ ಸ್ಟಾರ್ಟಿಂಗ್ ನಾವು ಒಂದು ಅನಿಮೇಷನ್ ಹಾಕೋಣ. ಇಲ್ಲಿ ಅನಿಮೇಷನ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಯಾವ್ದು ಬೇಕೋ ತೊಗೊಳ್ಳೋಣ. ಓಕೆ, ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಈ ಥರ ಓಪನ್ ಆಗುತ್ತೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಟ್ರಾನ್ಸಿಷನ್ಸ್ ಎಫೆಕ್ಟ್ಗಳು ಸಿಗ್ತವೆ. ಇದು ಈ ಥರ ಸೊ ಸೈಡ್ಗೆ ಈ ಥರ ಡ್ರ್ಯಾಗ್ ಆಗೋದು. ಎಲ್ಲ ಇನ್ಶಾರ್ಟ್ಸಲ್ಲೂ ಎಲ್ಲವನ್ನೂ ಆ್ಯಕ್ಸಸ್ ಇರೋಲ್ಲ ನೋಡಿ. ಇಲ್ಲಿ ಇಂಟು ತೋರಿಸ್ತಾ ಇದೆಯಲ್ಲ ಅಂದರೆ ಅದು ಆ್ಯಕ್ಸಸ್ ಇಲ್ಲ, ಅದು ವರ್ಕ್ ಆಗೋಲ್ಲ ಅಂತ. ನಿಮಗೆ ಯಾವುದು ರೈಟ್ ಮಾರ್ಕ್ ತೋರಿಸುತ್ತೋ ಅದು ಮಾತ್ರ ವರ್ಕ್ ಆಗುತ್ತೆ. ಸೊ ನನಗೆ ಫಾರ್ ಎಕ್ಸಾಂಪಲ್ಗೆ ಇದು ತೊಗೊತಾ ಇದ್ದೀನಿ. ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟರೆ ಅದು ಅಪ್ಲೈ ಆಗುತ್ತೆ. ಓಕೆ, ನಾನಿಲ್ಲಿ ಅನಿಮೇಷನ್ ಆ್ಯಡ್ ಮಾಡ್ತೀನಿ. ಸೊ ಈ ಥರ ಓಪನ್ ಆಗ್ತಾ ಇದೆ. ಇಲ್ಲಿ ಎಲ್ಲಿ ಈ ಥರ ಕಾಣಿಸುತ್ತೋ ಇಲ್ಲೆಲ್ಲ ನಾವು ಒಂದೊಂದನ್ನು ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಲೈಕ್ ಈ ಥರ. ಸೊ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಸಿಂಪಲಾಗಿ ಎಫೆಕ್ಟ್ಸ್ ಹಾಕೋದನ್ನು ಮತ್ತು ಸಿಂಪಲಾಗಿ ವೀಡಿಯೋ ಮಾಡೋದನ್ನ ಅಷ್ಟೇ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ಇದು ಆ್ಯಕ್ಸಸ್ ಇದೆ ನನಗೆ. ಸೊ ಇದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈಗ ವೀಡಿಯೋನ ಅಪ್ಲೈ ಮಾಡ್ತೀನಿ. ಸೊ ಈ ಥರ ವೀಡಿಯೋ ಎಡಿಟ್ ಆಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ, ಲಾಸ್ಟ್ ಫೋಟೋ ಫುಲ್ ಫ್ರೇಮಲ್ಲಿ ಇಲ್ಲ. ಸೊ ನಾವು ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ಫುಲ್ ಫ್ರೇಮಲ್ಲಿ ಬರುತ್ತೆ. ಓಕೆನಾ, ಇಷ್ಟು ಎಫೆಕ್ಟ್ಸ್ನ ಹಾಕಿದ್ದೀನಿ ಇಲ್ಲಿ. ಸೊ ನಾವಿಲ್ಲಿ ಫಿಲ್ಟರ್ಸ್ನ ಆ್ಯಡ್ ಮಾಡ್ಕೋಬೋದು ನೋಡಿ. ಈ ಫೋಟೋಗೆ ಈ ಥರ ಫಿಲ್ಟರ್, ಇಲ್ಲಿ ತುಂಬ ಫಿಲ್ಟರ್ಸ್ ಇದೆ. ನೀವು ಚೆಕ್ ಮಾಡ್ಕೊಂಡು ನಿಮ್ಗೆ ಯಾವ ಫಿಲ್ಟರ್ಸ್ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಇಲ್ಲೂ ಕೆಲವು ಫಿಲ್ಟರ್ಸ್ ಆ್ಯಕ್ಸಸ್ ಇರಲ್ಲ ನೋಡಿ. ಇಲ್ಲಿ ಇಂಟು ಮಾರ್ಕ್ ತೋರಿಸ್ತಾ ಇದೆ, ಅವು ಆ್ಯಕ್ಸಸ್ ಇಲ್ಲ ಅಂತ. ಸೊ ನೀವು ನಿಮ್ಗೆ ಯಾವ್ದು ಆ್ಯಕ್ಸಸ್ ಇದೆ ಅದನ್ನಷ್ಟೇ ಯೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಅಮೌಂಟ್ ಪೇ ಮಾಡಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಹಾಕ್ತಾಯಿದ್ದೀನಿ. ಸೊ ಈ ಎಫೆಕ್ಟ್ ಎಲ್ಲದಕ್ಕೂ ಬೇಕು ಅಂದರೆ ಫಾರ್ ಆಲ್ಗೆ ಅಪ್ಲೈ ಮಾಡಿ. ಓಕೆ, ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಬೇಕು. ನಿಮಗೆ ಇನ್ನೊಂದು ಏನಂದರೆ ಇಲ್ಲಿ ಇನ್ಶಾರ್ಟ್ ಅಂತ ಶೋ ಮಾಡುತ್ತೆ. ಇದು ಶೋ ಆಗಬಾರ್ದಂದರೆ ಇಲ್ಲಿ ಮೇಲೆ ಇಂಟು ಕಾಣ್ತಿದೆ ಅಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಫ್ರೀ ರಿಮೂವ್ ಕೊಡಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಒಂದು ಆ್ಯಡ್ನ ತೋರಿಸುತ್ತೆ. ಇಲ್ಲಿ ನೋಡಿ, ಆ್ಯಡ್ 1 of 2 ಅಂದರೆ 2 ಆ್ಯಡ್ಸ್ನ ತೋರಿಸುತ್ತೆ. ನೀವು ಆ 2 ಆ್ಯಡ್ಸ್ನ ಫುಲ್ಲಾಗಿ ನೋಡಿದ್ರೆ ಫ್ರೀಯಾಗಿ ರಿಮೂವ್ ಆಗುತ್ತೆ. ಓಕೆನಾ, ಸೊ ಈಗ ರಿವಾರ್ಡ್ ಗ್ರ್ಯಾಂಟ್ ಆಗಿದೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಕೊಡಿ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಇಂಟು ಕೊಡಿ. ಸೊ ವಿಡಿಯೋ ಈಗ ನಿಮ್ಮ ಗ್ಯಾಲರಿಗೆ ಹೋಗಿರುತ್ತೆ. ಥ್ಯಾಂಕ್ ಯು.